ನಮಸ್ಕಾರ ಮಿತ್ರರೇ, ದೇಸಿ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಎಲ್ಲ ವೆಜಿಟೇಬಲ್ಗಳನ್ನು ಹಾಕಿ ರುಚಿಕರವಾದ ಪಡ್ಡು ಮಾಡ್ತಾ ಇದ್ದೀನಿ ಜೋಳದ ಹಿಟ್ಟಿನಲ್ಲಿ. 1 ಬೌಲ್ ಜೋಳದ ಹಿಟ್ಟು, 1 ಬೌಲ್ ಕಡಲೆ ಹಿಟ್ಟು, ಚಿಕ್ಕದು ಜೋಳದ ಹಿಟ್ಟು ಜಾಸ್ತಿ ತೊಗೊಂಡಿದ್ದೀನಿ. ಆಮೇಲೆ 1 ಬಟ್ಲು ರವೆ, 1 ಕಪ್ ಮೊಸರು ತೊಗೊಂಡಿದ್ದೀನಿ. 1 ಬೌಲ್ನಲ್ಲಿ ನಾವು ಜೋಳದ ಹಿಟ್ಟನ್ನು ಹಾಕೋಣ. ಆಮೇಲೆ ಕಡಲೆ ಹಿಟ್ಟು, ರವೆ, ಮೊಸರು ಹಾಕಿ ಇಡ್ಲಿ ಹಿಟ್ಟಿನ ಹದಕ್ಕೆ ನಾವು ಇಲ್ಲಿ ಹಿಟ್ಟನ್ನು ಕಲಸೋಣ, ನೀರನ್ನು ಹಾಕಿ ಸ್ವಲ್ಪ. ಆಮೇಲೆ ನಾವು ವೆಜಿಟೇಬಲ್ಗಳನ್ನು ನಮ್ಮ ಹತ್ರ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನೆಲ್ಲ ತೊಗೋಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಚಿಟಿಕೆ ಸೋಡಾ ಮತ್ತು ಹಿಂಗು ಹಾಕಿದ್ದೀನಿ. ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ಬೀಟ್ರೂಟನ್ನು ಹಾಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ವೆಜಿಟೇಬಲ್ಗಳನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿ ಮಾಡ್ಕೋಬೇಡಿ. ಆಮೇಲೆ ಇದನ್ನು ಸ್ವಲ್ಪ ಅರಿಶಿನ ಹಾಕಿ ಕೈ ಆಡಿಸ್ಬಿಟ್ಟು ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಸೋಣ. ಅಪ್ಪೆ ಮಣೆಗೆ ಅಂದರೆ ಪಡ್ಡು ಮಣೆ, ಅಪ್ಪೆ ಮೇಕರಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ನಾವು ಇದನ್ನು ಹಾಕಿ ಒಂದು ಸೈಡಲ್ಲಿ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ತಿನ್ನೋಕ್ಕೆ ತುಂಬ ರುಚಿಕರವಾಗಿರುತ್ತೆ. ಇದರ ಜೊತೆ ನೀವು ಚಟ್ನಿ ಬೇಕಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೇನೂ ತಿನ್ಬೋದು. ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ. ನೀವು ಒಣ ಮೆಣಸಿನ್ಕಾಯಿನೂ ಹಾಕೋಬೋದು, ಅಚ್ಕಾರದ ಪುಡಿನೂ ಹಾಕೋಬೋದು. ನೋಡಿ, ಚೆನ್ನಾಗಿರೋ ಪಡ್ಡು ರೆಡಿಯಾಗಿದೆ. ಇದನ್ನು ನಾವು ದೋಸೆ ಕೂಡ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.